ಶಾಸಕರ ನಿವಾಸದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಾವಲಂಬಿ ಯೋಜನೆಯಡಿ ವಾಹನ ವಿತರಣೆ. ಬೇಲೂರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ 2025-26ನೇ ಸಾಲಿನ ಸ್ವಾವಲಂಬಿ ಯೋಜನೆಯಡಿ ಫಲಾನುಭವಿಗಳಿಗೆ ವಾಹನಗಳ ಕೀ ಹಸ್ತಾಂತರ ಕಾರ್ಯಕ್ರಮ ಶಾಸಕರ ನಿವಾಸದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಎಚ್. ಕೆ. ಸುರೇಶ್, ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಂದ ಹಿಡಿದು ಹಿರಿಯರವರೆಗೆ ಸಮಾಜದ ವಿವಿಧ ವರ್ಗದ ಜನರನ್ನು ಗುರುತಿಸಿ ಸ್ವಾವಲಂಬಿ ಜೀವನ ನಡೆಸಲು ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಎಂದು ತಿಳಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜದ ಹಿಂದುಳಿದ ವರ್ಗಗಳು ಆರ್ಥಿಕವಾಗಿ ಬಲಿಷ್ಠರಾಗಬೇಕು ಎಂಬ ಉದ್ದೇಶದಿಂದ ಸಂವಿಧಾನ ರೂಪಿಸಿದ್ದರು. ಅದಕ್ಕೆ ಪೂರಕವಾಗಿ ಮಹಿಳೆಯರು ಹಾಗೂ ವಿದ್ಯಾರ್ಥಿಗಳು ಸ್ವಂತ ಉದ್ಯೋಗದ ಮೂಲಕ ಬದುಕು ಕಟ್ಟಿಕೊಳ್ಳಲು ವಾಹನ ವಿತರಣೆ ಮಾಡಲಾಗುತ್ತಿದೆ ಎಂದು ಹೇಳಿದರು. 2025-26ನೇ ಸಾಲಿನಲ್ಲಿ ಒಟ್ಟು 8 ಫಲಾನುಭವಿಗಳಿಗೆ ವಾಹನಗಳನ್ನು ವಿತರಿಸಲಾಗುತ್ತಿದ್ದು, ಪ್ರತಿಯೊಂದು ವಾಹನಕ್ಕೂ ಸುಮಾರು 4 ಲಕ್ಷ ರು. ಸಹಾಯಧನ ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ವಿಶೇಷವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ವ್ಯಾಸಂಗ ಮಾಡುತ್ತಿರುವ ಕೀರ್ತನ ಅವರಿಗೆ ವಾಹನದ ಕೀ ಹಸ್ತಾಂತರಿಸಿ ಅವರ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸಿದರು. ಇಂತಹ ವಿದ್ಯಾರ್ಥಿನಿಯರು ಮುಂದಿನ ಪೀಳಿಗೆಗೆ ಪ್ರೇರಣೆಯಾಗಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಚೆನ್ನಕೇಶವ ಸ್ವಾಮಿಯ ಆಶೀರ್ವಾದದೊಂದಿಗೆ ಫಲಾನುಭವಿಗಳಿಗೆ ಶುಭಾಶಯ ಕೋರಲಾಯಿತು. ಈ ವೇಳೆ ಬಿಜೆಪಿ ಮುಖಂಡ ಪರ್ವತಯ್ಯ, ಸಿಎಚ್ ಪ್ರಕಾಶ್, ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ವಿನೋದ್, ಬೇಲೂರು. ಆತ್ಮೀಯ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ರಾಜ್ಯದ ಎಲ್ಲಾ ಸುದ್ದಿಗಳನ್ನು ವೀಕ್ಷಿಸಿ. ಇವತ್ತು ನಮ್ಮ ಜನಪ್ರಿಯ ಶಾಸಕರು ದಲಿತರ ಹಿತೈಷಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿವೃದ್ಧಿ ನಿಗಮದಿಂದ ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ ಒಂದು ಉತ್ತಮವಾದ ಟ್ಯಾಕ್ಸಿಯನ್ನು 4 ಲಕ್ಷ ಸಬ್ಸಿಡಿಯನ್ನು ಕೊಟ್ಟು ಟಾಪ್ ಎಂಡ್ ಗಾಡಿಯನ್ನು ಕೀರ್ತನಾ ಪರ್ವತ ಎನ್ನುವರಿಗೆ ಕೊಡಿಸ್ಕೊಟ್ಟಿದ್ದಾರೆ. ಅದರ ಪರವಾಗಿ ನಾನು ಸಮಸ್ತ ನಮ್ಮ ಸಮಾಜದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಿಕ್ಕಿದ್ದನ್ನು 25-26ನೇ ಸಾಲಿನಲ್ಲಿ 8 ಸ್ವಾವಲಂಬಿ ಯೋಜನೆಯ ವಾಹನಗಳು ಬಂದಿರತಕ್ಕಂಥದ್ದು. ಅದರಲ್ಲಿ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಂದ ಹಿಡಿದು ಹಿರಿಯರಿಂದ ಹಿಡಿದು ಗುರುತಿಸಿ ಅವರಿಗೆ ಮಹಿಳೆಯರಿಗೆ ವಿಶೇಷವಾಗಿ ಸ್ವಾವಲಂಬಿಯಾಗಿ ಬದುಕಬೇಕು ಅಂತಕ್ಕಂಥದ್ದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದರು. ಅದಕ್ಕೆ ಪೂರಕವಾಗಿ ಒಂದು ವಿದ್ಯಾರ್ಥಿಗೆ ಈ ಗಾಡಿಯನ್ನು ಕೊಡಿಸಿದರೆ ಅವರ ಜೀವನ ಪಾವನವಾಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ವಿಶೇಷವಾಗಿ ವೈದ್ಯಕೀಯ ಕ್ಷೇತ್ರದಲ್ಲ ಹುಡುಗಿ ಕೆಲಸ ಮಾಡ್ತಾಯಿದೆ. ಮುಂದಿನ ಪೀಳಿಗೆಗೆ ಒಂದು ಆದೇಶವನ್ನು ಕೊಟ್ಟಂಗಾಗುತ್ತೆ ಅಂತಕ್ಕಂಥದ್ದಕ್ಕೋಸ್ಕರ ಇವತ್ತು 4 ಲಕ್ಷ ಸಬ್ಸಿಡಿನಲ್ಲಿ ಸುಮಾರು 8 ಜನಕ್ಕೆ ಗಾಡಿಗಳನ್ನ ವಿತರಣೆ ಮಾಡ್ತೀವಿ. ಇವತ್ತು ಕೀರ್ತನ ಪರ್ವತೇಗೌಡ ಈ ಒಳ್ಳೆಯ ಹೆಣ್ಣುಮಗಳು, ಅವಳ ಭವಿಷ್ಯ ಉಜ್ವಲವಾಗಲಿ ಅಂತ ಅವ್ರಿಗಿವತ್ತು ಆರೈಕೆಯನ್ನು ಮಾಡಿ ಚೆನ್ನಕೇಶವನ ಆಶೀರ್ವಾದವನ್ನು ಕೋರಿ ಅವ್ರಿಗಿವತ್ತು ಗಾಡಿಯನ್ನು ವಿತರಣೆಯನ್ನು ಮಾಡಿದ್ದೀವಿ. ಇಪ್ಪತ್ತೈದು 26ನೇ ಸಾಲಿನಲ್ಲಿ 8 ಸ್ವಾವಲಂಬಿ ಯೋಜನೆಯ ವಾಹನಗಳು ಬಂದಿರತಕ್ಕಂಥದ್ದು. ಅದರಲ್ಲಿ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಂದ ಹಿಡಿದು ಹಿರಿಯರಿಂದ ಹಿಡಿದು ಗುರುತಿಸಿ ಅವರಿಗೆ ಮಹಿಳೆಯರಿಗೆ ವಿಶೇಷವಾಗಿ ಸ್ವಾವಲಂಬಿಯಾಗಿ ಬದುಕಬೇಕು ಅಂತಕ್ಕಂಥದ್ದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದರು. ಅದಕ್ಕೆ ಪೂರಕವಾಗಿ ಒಂದು ವಿದ್ಯಾರ್ಥಿಗೆ ಈ ಗಾಡಿಯನ್ನು ಕೊಡಿಸಿದರೆ ಅವರ ಜೀವನ ಪಾವನವಾಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ವಿಶೇಷವಾಗಿ ವೈದ್ಯಕೀಯ ಕ್ಷೇತ್ರದಲ್ಲ ಹುಡುಗಿ ಕೆಲಸ ಮಾಡ್ತಾಯಿದೆ. ಮುಂದಿನ ಪೀಳಿಗೆಗೆ ಒಂದು ಆದೇಶವನ್ನು ಕೊಟ್ಟಂಗಾಗುತ್ತೆ ಅಂತಕ್ಕಂಥದ್ದಕ್ಕೋಸ್ಕರ ಇವತ್ತು 4 ಲಕ್ಷ ಸಬ್ಸಿಡಿನಲ್ಲಿ ಸುಮಾರು 8 ಜನಕ್ಕೆ ಗಾಡಿಗಳನ್ನ ವಿತರಣೆ ಮಾಡ್ತೀವಿ. ಇವತ್ತು ಕೀರ್ತನ ಪರ್ವತೇಗೌಡ ಈ ಒಳ್ಳೆಯ ಹೆಣ್ಣುಮಗಳು, ಅವಳ ಭವಿಷ್ಯ ಉಜ್ವಲವಾಗಲಿ ಅಂತ ಅವ್ರಿಗಿವತ್ತು ಆರೈಕೆಯನ್ನು ಮಾಡಿ ಚೆನ್ನಕೇಶವನ ಆಶೀರ್ವಾದವನ್ನು ಕೋರಿ ಅವ್ರಿಗಿವತ್ತು ಗಾಡಿಯನ್ನು ವಿತರಣೆಯನ್ನು ಮಾಡಿದ್ದೀವಿ. ಇವತ್ತು ನಮ್ಮ ಜನಪ್ರಿಯ ಶಾಸಕರು ದಲಿತರ ಹಿತೈಷಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿವೃದ್ಧಿ ನಿಗಮದಿಂದ ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ ಒಂದು ಉತ್ತಮವಾದ ಟ್ಯಾಕ್ಸಿಯನ್ನು 4 ಲಕ್ಷ ಸಬ್ಸಿಡಿಯನ್ನು ಕೊಟ್ಟು ಟಾಪ್ ಎಂಡ್ ಗಾಡಿಯನ್ನು ಕೀರ್ತನಾ ಪರ್ವತ ಎನ್ನುವರಿಗೆ ಕೊಡಿಸ್ಕೊಟ್ಟಿದ್ದಾರೆ.
ಅದರ ಪರವಾಗಿ ನಾನು ಸಮಸ್ತ ನಮ್ಮ ಸಮಾಜದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಿಕ್ಕಿದ್ದನ್ನು